ಆಗ್ತದೆ. ಅದು ಮಾತ್ರ ಈಗ ಅದ್ರಲ್ಲಿ ಕೆಳಗಡೆ ಬ್ಲಿಂಕ್ ಆಗ್ತಾ ಇದೆ, ಎರಡು ಮೈಕು ಅಲ್ಲೇ ಹೋಗ್ತಾ ಇದೆ. ಅಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಏನೋ ಬ್ಲಿಂಕ್ ಆಗ್ಬೇಕಂತ ನೋಡಪ್ಪ. ಬಿಡಿ, ಆಗ್ತದೆ. ಈಗಾಗಲೇ ನಮಸ್ಕಾರ ಸ್ನೇಹಿತರೆ. ಈಗ ಆನೇಕಲ್ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಾವು ಇದ್ದೀವಿ. ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎದ್ದೇಳು ಕನ್ನಡಿಗ KRS ಪಕ್ಷ ಸೇರು ಬಾ ಎನ್ನುವಂತಹ ಅಭಿಯಾನ ಕಾರ್ಯಕ್ರಮವನ್ನು ಈ ದಿನ ನಾವು ಆನೇಕಲ್ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ದಕ್ಷಿಣ ಉಸ್ತುವಾರಿಯಾಗಿರುವಂಥ ರಘುಪತಿ ಭಟ್ರು ಭಾಗವಹಿಸಿದರು. ಈಗ ಅವರು ಬೇರೆ ಒಂದಷ್ಟು ಕಾರ್ಯಕ್ರಮಗಳ ಇದರಿಂದ ಈಗಾಗಲೇ ಅವರು ತೆರಳಿದ್ದಾರೆ. ನಾವೆಲ್ಲ ಆನೇಕಲ್ ತಾಲೂಕಿನ ಒಂದಷ್ಟೆಲ್ಲ ಯುವಕರು ಮತ್ತು ಪದಾಧಿಕಾರಿಗಳು ತಾಲೂಕಿನಲ್ಲಿ ಒಂದಷ್ಟು ಏನು ಇವತ್ತು ಶುಕ್ರವಾರ ಸಂತೆ ಆಗಿರೋದ್ರಿಂದ ಪಟ್ಟಣದ ಒಂದಷ್ಟು ಬೀದಿಗಳಲ್ಲಿ ನಾವು ಸಂಚಾರವನ್ನು ಮಾಡಿ ಸುಮಾರು ಒಂದು 10ಕ್ಕೂ ಹೆಚ್ಚು ಜನ ನಮ್ಮ ಪಕ್ಷವನ್ನು ಬೆಂಬಲಿಸಿ ಈಗಾಗಲೇ ಸದಸ್ಯತ್ವವನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮ ಪಕ್ಷಕ್ಕೆ ಸ್ವಾಗತವನ್ನು ಮೊದಲಿಗೆ ನಾನು ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಪಕ್ಷದ ಜಿಲ್ಲಾ ಕಮಿಟಿಯಲ್ಲಿ ಕೆಲಸ ಮಾಡಿರುವಂತಹ ನವೀನ್ ಅವರು ಇರ್ಬೋದು, ಅಲ್ಲಾ ಪ್ರಕಾಶ್ ಆಗಿರ್ಬೋದು, ಸಾಗರ್ ಆಗಿರ್ಬೋದು, ಇವರೆಲ್ಲರೂ ಜಿಲ್ಲಾ ಕಮಿಟಿಯಲ್ಲಿ ಇವರೆಲ್ಲ ಕೆಲಸ ಮಾಡಿದಂಥವರು. ತಾಲೂಕು ಕಮಿಟಿಯಲ್ಲಿ ಕೆಲಸ ಮಾಡಿರುವಂತಹ ಶಿವಕುಮಾರ್ ಸ್ವಾಮಿಗಳು, ಮತ್ತು ಶಂಕರ್ ರಾವ್ ಅವರು, TV ಶಂಕರ್ ಅವರು, ಹಾಗೆ ನಮ್ಮ ರವಿಶಂಕರ್ ಅವರು, ಮತ್ತು ವೆಂಕಟೇಶ್ ಅವರು, ಇನ್ನೂ ಹಲವಾರು ಜನ ನಮ್ಮ ತಾಲೂಕು ಕಮಿಟಿಯಲ್ಲಿ ಕೆಲಸ ಮಾಡಿದ್ರು. ನಮ್ಮ ಹೋಬಳಿ ಕಮಿಟಿಗಳಲ್ಲಿ ಕೆಲಸ ಮಾಡಿದಂಥ ಸೋಮಶೇಖರ್ ಆಗಿರ್ಬೋದು, ಮತ್ತು ಅಲ್ಲಾ ಪ್ರಕಾಶ್ ಆಗಿದೆ, ಇವರು ಹನುಮಂತರಾಜ್ ಅವರಿದ್ದಾರೆ, ಈಗ ಅಂಬರೀಶ್ ಅವರಿದ್ದಾರೆ, ನಮ್ಮ ನಾಗಣ್ಣವರಿದ್ದಾರೆ. ಈಗ ಹಲವಾರು ಜನ ಒಂದಷ್ಟು ನಮ್ಮ ಏನು KRS ಪಕ್ಷದ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಮತ್ತು ಹಳದಿ ಸೈನಿಕರು ಇವತ್ತು ಒಂದಷ್ಟು ಆನೇಕಲ್ ಪಟ್ಟಣದಲ್ಲಿ KRS ಪಕ್ಷದ ಏನು ಎದ್ದೇಳು ಕನ್ನಡಿಗ KRS ಪಕ್ಷ ಸೇರು ಬಾ ಎನ್ನುವಂಥ ಕಾರ್ಯಕ್ರಮದಲ್ಲಿ ಈಗಾಗಲೇ ಬೆಳಗ್ಗೆ ನಾವು 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ 2:30 ಆಗಿದೆ. ಇಲ್ಲಿಯವರೆಗೂ ಒಂದಷ್ಟು ದೇಣಿಗೆ ಮತ್ತು ಸದಸ್ಯತ್ವವನ್ನು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಕೊಟ್ಟಂತಹ ತಾಲೂಕಿನ ಏನು ಪದಾಧಿಕಾರಿಗಳು ಮತ್ತು ಇಲ್ಲಿನ ಆನೇಕಲ್ ತಾಲೂಕಿನ ಜನತೆಗೆ ನಮ್ಮ KRS ಪಕ್ಷದಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಆನೇಕಲ್ ತಾಲೂಕಿನ ಇನ್ನಷ್ಟು ಭಾಗಗಳಲ್ಲಿ ನಾವು ಈ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಭಿಯಾನ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಇದೇ ರೀತಿಯಾಗಿ ನೀವು ನಮಗೆ ದೇಣಿಗೆ ಕೊಡುವ ಮುಖಾಂತರ ನಮ್ಮ ಪಕ್ಷವನ್ನು ಬೆಂಬಲಿಸುವ ಮುಖಾಂತರ ಸ್ವಚ್ಛ ಮತ್ತು ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ನಾವೆಲ್ಲರೂ ಸಂಪೂರ್ಣವಾಗಿ ನಮಗೆ ಬೆಂಬಲ ನೀಡಬೇಕು. ಬೆಂಬಲ ಅಂದರೆ ತಾವು ಮುಂದಿನ ಚುನಾವಣೆಗಳಲ್ಲಿ ನಮಗೆ ಮತ ನೀಡುವ ಮುಖಾಂತರ ನಮಗೆ ಹೆಚ್ಚಿನ ಬೆಂಬಲವನ್ನು ನೀಡಬೇಕು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಜೈ ಹಿಂದ್, ಜೈ KRS. ನಮಸ್ಕಾರ. ಏನು ಇವತ್ತು ಇಲ್ಲಿ ಆನೇಕಲ್ ಪಟ್ಟಣದಲ್ಲಿ ನಮ್ಮ KRS ಪಕ್ಷದ ವತಿಯಿಂದ ಕಳೆದ 1 ತಿಂಗಳಿಂದ ರಾಜ್ಯಾದ್ಯಂತ ಏನು ಎದ್ದೇಳು ಕನ್ನಡಿಗ KRS ಪಕ್ಷ ಸೇರು ಬಾ ಅಭಿಯಾನವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು, ಇಂದು ಆನೇಕಲ್ ತಾಲೂಕಿನ ಆನೇಕಲ್ ಪಟ್ಟಣದಲ್ಲಿ ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಚಾಲನೆ ನೀಡಿದ್ದು, ಆನೇಕಲ್ ಪಟ್ಟಣದಲ್ಲಿ ಚಾಲನೆ ನೀಡಿದ್ದೀವಿ. ಇದು ಎಲ್ಲ ಹೋಬಳಿ ಗ್ರಾಮಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸೈನಿಕರು ಬರ್ತಾರೆ. ಹಾಗೂ ನೀವು ನಮ್ಮ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ಪಡೆಯಾಗಿ, ಏನು ನಿಮಗೆ ಈಗ ಗೊತ್ತಿದೆ ಯಾವ ರೀತಿಯಲ್ಲಿ ಭ್ರಷ್ಟ ರಾಜಕೀಯ ವ್ಯವಸ್ಥೆ ನಮ್ಮನ್ನು ಯಾವ ರೀತಿ ಆಳ್ವಿಕೆ ಮಾಡ್ತಾ ಇದೆ. ಸರ್ಕಾರಿ ಕಚೇರಿಗಳಲ್ಲಾಗ್ಬೋದು, ಒಂದು ಆಸ್ಪತ್ರೆಯಲ್ಲಾಗ್ಬೋದು, ಒಂದು ಪೊಲೀಸ್ ಠಾಣೆಗಳಲ್ಲಾಗ್ಬೋದು, ನೀವು ಪಂಚಾಯಿತಿಗಳಲ್ಲಿ ಹೋಗಿ ಪಂಚಾಯಿತಿಯಿಂದ ನೀವು ಒಂದು AC DC ಕಚೇರಿ ತನಕ ಯಾವುದೇ ಒಬ್ಬ ಏನು ಸಾಮಾನ್ಯ ಪ್ರಜೆ ಅವನ ಕೆಲಸ ಮಾಡ್ಕೊಳ್ಬೇಕಾದ್ರೆ ಲಂಚ ಇಲ್ಲದೆ ಕೆಲಸ ಆಗ್ತಾ ಇಲ್ಲ. ಒಂದು ರೇಷನ್ ಕಾರ್ಡ್ಗೆ ಅವನ ಹೆಸರು ತಿದ್ದುಪಡಿ ಮಾಡಿಸ್ಕೊಳೋದಕ್ಕೋ ಸೇರ್ಪಡೆ ಮಾಡಿಸ್ಕೊಳೋಕ್ಕೋ ಹೋದ್ರೂ ಅವನಿಗೆ ಲಂಚ ಇಲ್ಲದೆ ಕೆಲಸ ಮಾಡಿಸ್ಕೊಡ್ತಾ ಇಲ್ಲ. ಹಾಗೂ ಒಂದು ಯಾವುದು ನಾಡ ಕಚೇರಿಗಳಿಗೋ ಮತ್ತೊಂದಕ್ಕೋ
ಒಂದು ವಂಶೋಕ್ಷನೋ ಅಥವಾ ಜನನ ಪ್ರಮಾಣ ಪತ್ರನೋ ಮರಣ ಪ್ರಮಾಣ ಪತ್ರನೋ ತಗೊಳಕ್ ಹೋದ್ರೂ ಇವತ್ತಿನ ಕಾಲದಲ್ಲಿ ಒಂದು ಲಂಚ ಇಲ್ಲದೆ ಕೆಲಸ ನಡೀತಾ ಇಲ್ಲ. ಈ ಒಂದು ವ್ಯವಸ್ಥೆನ ಹೋಗ್ಲಾಡಿಸ್ಬೇಕು ಅಂದ್ರೆ ನಮ್ಮ KRS ಪಕ್ಷ ಕಳೆದ 7 ವರ್ಷಗಳಿಂದ ಸತತವಾಗಿ ನಮ್ಮ ಪಕ್ಷದ ಏನು ಭ್ರಷ್ಟಾಚಾರ ಮುಕ್ತ ಮಾಡಬೇಕು, ರಾಜ್ಯದಲ್ಲಿ ಈ ವ್ಯವಸ್ಥೆನ ಹೋಗ್ಲಾಡಿಸಬೇಕು ಅನ್ನೋ ಉದ್ದೇಶದಿಂದ ಏನು ನಮ್ಮ ರವಿಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ KRS ಪಕ್ಷ ಓಡಾಡ್ತಾ ಇದೆ. ಹಾಗೂ ಈಗ 1 ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ಎದ್ದೇಳು ಕನ್ನಡಿಗ KRS ಪಕ್ಷ ಸೇರುವ ಅಭಿಯಾನ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಎಷ್ಟೋ ಜನ ಫೇಸ್ಬುಕ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರ್ತೀರಾ, ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು, ಹೇಗೆ ಮಾಡಬೇಕು, ಯಾರನ್ನ ಭೇಟಿ ಮಾಡಬೇಕು ಅನ್ನೋದು ಗೊತ್ತಿದೆ ಹುಡುಕ್ತಾ ಇರ್ತೀರಾ. ಬನ್ನಿ, ಈಗ ಈ ಅವಕಾಶ ನಿಮ್ಮ ಪ್ರತಿ ಗ್ರಾಮಗಳಲ್ಲೂ ಪ್ರತಿ ಹೋಬಳಿಗಳಲ್ಲೂ ನಮ್ಮ ಸೈನಿಕರಿದ್ದಾರೆ, ಬಂದು ಅವ್ರನ್ನ ಭೇಟಿ ಮಾಡಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಇನ್ನು ನಿಮ್ಮ ವ್ಯವಸ್ಥೆಯನ್ನ ನೀವೇ ಬದಲಾವಣೆ ಮಾಡ್ಕೊಬೇಕಂದ್ರೆ ನೀವೆಲ್ಲ ನಮ್ಮ ಪಕ್ಷದ ಸೈನಿಕರಾಗಬೇಕು. ನಮ್ಮ ಸೈನಿಕರ ಏನು ಕೈ ಜೋಡಿಸ್ಬೇಕು, ನೀವು ಹೋರಾಟ ಮಾಡಬೇಕು, ನಿಮ್ಮ ಕೆಲಸನ ನೀವೇ ಮಾಡ್ಕೊಳ್ತಾ ಹೋಗ್ಬೇಕು. ಬೇರೆ ಯಾವುದೋ ರಾಜಕೀಯ ಪಕ್ಷಗಳ ಏನು ಲೀಡರ್ಗಳ ಹತ್ರ ಹೋಗಿ ನಾವು ಕೈ ಕಟ್ಕೊಂಡು ನಮ್ಮ ಕೆಲಸ ಆಗಬೇಕು ಅಂದ್ರೆ ಅವರು ಗಂಟೆಗಟ್ಲೆನೋ ಅಥವಾ ದಿನಗಟ್ಲೆನೋ ಅವ್ರು ಬರೋದನ್ನ ಕಾಯ್ದೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋ ರೀತಿಯಲ್ಲಿ ಮುಂದೋಳೆ ಬಂದ್ರಿ ಅಂತ ಹೇಳ್ತಾ ಈ ಒಂದು ಅಭಿಯಾನಕ್ಕೆ ಚಾಲನೆ ಇವತ್ತು ಏನು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಅವರ ನೇತೃತ್ವದಲ್ಲಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಉದ್ಘಾಟನೆ ಆಗಿದೆ, ಚಾಲನೆ ನೀಡಿದ್ದಾರೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ನಡೀತಾ ಹೋಗ್ತಾ ಇದೆ. ಬನ್ನಿ, ನಮ್ಮ ಪಕ್ಷನ ಸೇರ್ಪಡೆಯಾಗಿ ಅಂತ ಹೇಳ್ತಾ ನಮ್ಮ ಏನು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಎಲ್ಲ ನಮ್ಮ ಸೈನಿಕರಿಗೆ ಒಂದು ಧನ್ಯವಾದಗಳು ಹೇಳ್ತಾ ನಮ್ಮ ಹೆಣ್ಮಾತು ಮುಗ್ತೀವಿ. ನಮಸ್ಕಾರ. ಮಾತಾಡಲ್ಲ.